ಸಿದ್ದರಾಮಯ್ಯ ಆಡಳಿತಕ್ಕೆ ಶಾಸಕಾಂಗದಿಂದ ಈಗ ಬಿಗ್ ಸಲ್ಯೂಟ್. 2 ಅವಧಿಯ ಸಿಎಂ ಆಗಿ ಸೇವೆಯನ್ನ ಸಲ್ಲಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದ. ಮುಸ್ಸಂಜೆ ಹೊತ್ತಲ್ಲಿ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಭಾವುಕ ನಿರ್ಣಯವನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರನಿಗೆ ಸಭೆಯಿಂದ ಹೆಮ್ಮೆಯ ವಿದಾಯವನ್ನ ಹೇಳಿದ್ದಾರೆ. ಹುಲಿಯ ಹಾಕಿಕೊಟ್ಟಂತಹ ಆದರ್ಶದ ಹಾದಿಯಲ್ಲೇ ಈಗ ನೂತನ ಸರ್ಕಾರ ಮುಂದೋಗಬೇಕಾಗಿದೆ. ಕೃತಜ್ಞತಾ ನಿರ್ಣಯ ಮಂಡಿಸಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಶಿವಕುಮಾರ್. ನೋಡಿ, ನಿರ್ಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ನಿರ್ಗಮಿತ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವಾಗಲೂ ಕೂಡ ಅಪಾರ ಪ್ರೀತಿ ಹಾಗೂ ವಿಶ್ವಾಸವನ್ನ ಇಟ್ಟಿರಬೇಕು ಅಂತೇಳಿ DKಶಿ ಅವರು ಹೇಳ್ತಾ ಇರೋದು. ಯಾಕಂತಂದರೆ ಏನು ಸಿದ್ದರಾಮಯ್ಯನವರು ಇಷ್ಟು ದಿವಸ ಮಾಡ್ಕೊಂಬಂದಂತಹ ಕೆಲಸ ಜೊತೆಗೆ ಈಗ ಏನು ಜನರಿಗೆ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನು ಸಿಗಬೇಕು ಬಡಬಗ್ಗರಿಗೆ ಅದೆಲ್ಲವೂ ಕೂಡ ಸಿಗ್ತಾ ಇದೆ. ಸಿದ್ದರಾಮಯ್ಯನವರಿಂದ ಇದನ್ನು ಮಾಡೋಕ್ಕೆ ಸಾಧ್ಯ ಆಗಿರೋದು. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನಮಗೆ ಕೇಂದ್ರದಿಂದ ಯಾವುದೇ ಏನು ಫಂಡ್ ಬಂದಿಲ್ಲ ಅಥವಾ ಏನು ಬಂದಿಲ್ಲ ನಮಗೆ, ಆದರೂ ಕೂಡ ನಾವು ತಾರತಮ್ಯ ಮಾಡದೆ ನಾವೆಲ್ಲರನ್ನೂ ಕೂಡ ನೋಡ್ಕೊಳ್ತಾ ಇದ್ದೀವಿ, ಸಾಕ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಅದೇ ಬೆನ್ನಲ್ಲೇ ಏನು CLP ಸಭೆ ಸಂಜೆ ನಡೀತಾ ಇತ್ತು, ಆ ಸಮಯದಲ್ಲಿ DK ಶಿವಕುಮಾರ್ ಅವರು ಒಂದು ರೀತಿ ನಿರ್ಣಾಯಕ ವಿಧಾಯಕವನ್ನು ಮಾಡಿರೋದು. ಅಂತಂದರೆ ತುಂಬ ಫೀಲ್ ಮಾಡಿಕೊಂಡು ತಮ್ಮ ನಾಯಕನಾಗಿ ರಾಜ್ಯದಲ್ಲಿ ಇಷ್ಟು ದಿವಸ CM ಸ್ಥಾನವನ್ನು ಆಡಳಿತ ಮಾಡ್ಕೊಂಡ್ಬಂದಂತಹ ಸಿದ್ದರಾಮಯ್ಯನವ್ರಿಗೆ ಇನ್ನು ನೂತನವಾಗಿ ಆಯ್ಕೆಯಾಗಿರುವಂತಹ ಮುಖ್ಯಮಂತ್ರಿ ಶಿವಕುಮಾರ್ ಅವರೇನಿದ್ದಾರೆ, ಅವರು ಒಂದಷ್ಟು ಅವರಿಗೆ ವಿದಾಯವನ್ನು ಹೇಳೋದಕ್ಕೆ ಅವರ ಮನಸ್ಸಿಂದ ಆ ಮಾತುಗಳನ್ನು ಹೇಳಿರೋದು. ಅಂತಂದರೆ, ನಾವು ಯಾವ ರೀತಿಯಾಗಿ ನೀವು ಹಾಕ್ಕೊಟ್ಟಿರುವಂತಹ ದಾರಿ ಇದೆ, ಅದೇ ದಾರಿಯಲ್ಲಿ ನಾವು ಕೂಡ ಸರ್ಕಾರವನ್ನು ತೆಗೆದುಕೊಂಡು ಹೋಗ್ತೇನೆ. ಅಂದರೆ ನೂತನವಾಗಿ ಈಗ ಮುಖ್ಯಮಂತ್ರಿ ಆಗ್ತಾ ಇರೋದು ಶಿವಕುಮಾರ್ ಅವರು, ಹಾಗಾಗಿ ಅದೇ ಹಾದಿಯಲ್ಲಿ ನಾನು ಅದನ್ನು ತೆಗೆದುಕೊಂಡು ಹೋಗ್ತೇನೆ. ಸೊ ಇಷ್ಟು ಸಲ ನೀವು 2 ಸಲ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಆಳಿದ್ದೀರಿ, ಅದೇ ಹಾದಿಯಲ್ಲಿ ನಾವು ಹೋಗ್ತೇವೆ, ಜೊತೆಗೆ ನಿಮ್ಮ ಈ ಒಂದು ಆಡಳಿತ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಈಗ ನೂತನವಾಗಿ ಆಯ್ಕೆ ಆಗಿರುವಂತಹ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಮನದಾಳದ ಮಾತನ್ನು ಹೇಳ್ತಾ ಇರೋದು. ಸದ್ಯ CLP ಸಭೆ ಆಯಿತು. ಈ ಸಭೆಯಲ್ಲಿ ಒಂದೊಂದಾಗಿ ನಾಯಕರುಗಳು ಮಾತನಾಡಿರೋದು, ಸಿದ್ದರಾಮಯ್ಯನವ್ರು ಮಾತನಾಡಿರೋದು, ಅವರ ಬಗ್ಗೆ ಮಾತನಾಡ್ತಾ ಇರೋದು, DKಶಿ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡ್ತಾ ಇರೋದು, ಎಲ್ಲವೂ ಕೂಡ ಸಭೆಯಲ್ಲಿ ಕುಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲವೂ ಚರ್ಚೆ ಮಾಡಿ ಅದಾದ ನಂತರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಆ ಸುದ್ದಿಗೋಷ್ಠಿಯ ಬಳಿಕವೇ ಗೊತ್ತಾಗಲಿದೆ ಅಂದರೆ ಈಗ CM ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಈಗ ನೂತನವಾಗಿ ಆಯ್ಕೆ ಆಗೋದು ಅಂದರೆ ಹೈಕಮಾಂಡಿಂದ ಈಗ ಬಂದುಬಿಟ್ಟಿದೆ. ನೂತನವಾಗಿ CM ಮುಖ್ಯಮಂತ್ರಿಗಳು ಯಾರು ಅಂತಂದರೆ DK ಶಿವಕುಮಾರ್ ಅನ್ನೋದು ಹೈಕಮಾಂಡಿಂದ ಬಂದುಬಿಟ್ಟಿದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಹೇಳೋದೊಂದೇ ಬಾಕಿ ಇರೋದು. ಈಗ CLP ಸಭೆ ಕೂಡ ಆಯಿತು ನೋಡಿ, ಹೈಕಮಾಂಡಿಂದ ಒಂದಷ್ಟು ಮಾತುಗಳನ್ನು ಅಲ್ಲಿ ಕಿರಿಕಿರಿ ಆದ ನಂತರ ಅಲ್ಲೆಲ್ಲವೂ ಕೂಡ ಮಾತಾಡಿಕೊಂಡು ಈಗ ದೆಹಲಿಯಿಂದ ಬಂದರು ಬೆಂಗಳೂರಿನಲ್ಲಿ ಬಂದು ಇವರು ಒಂದಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಸಚಿವರು, ಶಾಸಕರು ಮತ್ತು ಒಂದಷ್ಟು ಆಪ್ತರುಗಳನ್ನು ಕರೆದು ಒಂದಷ್ಟು ಮೀಟಿಂಗ್ಗಳಾದ ಮೇಲೆ ಅದಾದ ನಂತರ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಯಾರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕೂತು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಸ್ವಯಂ ಪ್ರೇರಿತವಾಗಿ ನನ್ನ ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ. ಸೊ ಹೀಗೆ DKಶಿ ಅವ್ರಿಗೂ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಎಲ್ಲವನ್ನು ಕೂಡ ಮಾತನಾಡಿ ಅಲ್ಲಿಗೆ ಸುದ್ದಿಗೋಷ್ಠಿ ಮುಕ್ತಾಯವಾಗುತ್ತೆ. ಸುದ್ದಿಗೋಷ್ಠಿ ಮುಕ್ತಾಯ ಆದಮೇಲೆ ಮತ್ತೆ ಹೈಕಮಾಂಡನ್ನು ಭೇಟಿ ಆಗೋದಕ್ಕೆ ಸಿದ್ದರಾಮಯ್ಯನವರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲೋಗಿ ಧನ್ಯವಾದಗಳನ್ನು ತಿಳಿಸಿ ಮತ್ತೆ ವಾಪಸ್ ಬೆಂಗಳೂರು ಬರ್ತಾರೆ.